ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರೈಸ್ತ ವಿಶ್ವಾಸಿಗಳು ಅತ್ಯುನ್ನತವಾದ ಐಶ್ವರ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟ ಪ್ರಾರ್ಥನೆಗಳ ಪುಸ್ತಕವಿದು. ತಮಿಳುನಾಡಿನ ಚೆನ್ನೈನ ಮೀನಂಬಾಕ್ಕಂನಲ್ಲಿರುವ ಕರ್ತರುಡು ಸಭೆಯ ಪಾಸ್ಟರ್ ಆಗಿರುವ ಸಾರಾ ರಾಜನ್ ಜಾನ್ ಅವರು ಬರೆದಿರುವ ಈ ಉನ್ನತವಾದ ಐಶ್ವರ್ಯಕ್ಕಾಗಿ ಅಭಿಷೇಕಿಸಲ್ಪಟ್ಟ ಪ್ರಾರ್ಥನೆಗಳು ಎಂಬ ಪುಸ್ತಕದಲ್ಲಿರುವ ಎಲ್ಲಾ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಸಮರ್ಪಿಸುವುದರ ಮೂಲಕ ನಮ್ಮ ಜೀವಿತಗಳಲ್ಲಿರುವ ಎಲ್ಲ ದಾರಿದ್ರ್ಯಗಳನ್ನು, ಸೈತಾನಿನ ನೊಗಗಳನ್ನು, ಸೈತಾನಿನ ಕ್ರಿಯೆಗಳನ್ನು ನಾಶ ಮಾಡಬಹುದಾಗಿದೆ. ಪಾಸ್ಟರ್ ಸಾರಾ ರಾಜನ್ ಜಾನ್ ಅವರು ಬರೆದಿರುವ ಅನೇಕ ಪುಸ್ತಕಗಳಲ್ಲಿ ಉಯರ್ಡ್ ಸೆಲ್ವತ್ತಿற்காக ಅಭಿಷೇಕಿಸಲ್ಪಟ್ಟ ಜಪಂಗಳ್ ಎಂಬ ತಮಿಳಿನ ಪುಸ್ತಕದ ಅನುವಾದಿಸಲ್ಪಟ್ಟ ಕನ್ನಡದ ಪುಸ್ತಕದ ಪ್ರಾರ್ಥನಾ ಅಂಶಗಳು ಈ ವಿಡಿಯೋದಲ್ಲಿ ಇವೆ. ಕ್ರೈಸ್ತ ಜೀವಿತದಲ್ಲಿ ವ್ಯತ್ಯಾಸವಾದ ಭಾಗಗಳಲ್ಲಿ ಬಿಡುಗಡೆ ಹೊಂದುವುದಕ್ಕಾಗಿ ತೀರ್ಮಾನಿಸಿರುವ ಪ್ರಾರ್ಥನೆಗಳು ಈ ಪುಸ್ತಕದಲ್ಲಿ ಕೊಡಲ್ಪಟ್ಟಿವೆ. ಸೈತಾನನ ಕ್ರಿಯೆಗಳಿಂದ ಪೂರ್ಣವಾಗಿ ಬಿಡುಗಡೆಯಾಗುವುದು, ದೈವಿಕ ಸಂಬಂಧಪಟ್ಟವುಗಳನ್ನು ನಮ್ಮ ಜೀವಿತದಲ್ಲಿ ಸ್ವತಂತ್ರಪಡಿಸಿಕೊಳ್ಳುವುದು, ಸೈತಾನನ ನೊಗಗಳಿಂದ ಬಿಡುಗಡೆಯಾಗುವುದು, ಸೈತಾನನಿಗೆ ಅಡಿಯಾಳುತನವಾಗಿರುವುದರಿಂದ ಬಿಡುಗಡೆಯಾಗುವುದು, ಸೈತಾನನ ಕೆಟ್ಟ ಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿಕೊಳ್ಳುವುದಕ್ಕಾಗಿ ಈ ಎಲ್ಲಾ ಪ್ರಾರ್ಥನೆಗಳು ನಮಗೆ ಸಹಾಯಕವಾಗಿವೆ. ಈ ಪುಸ್ತಕದಲ್ಲಿರುವ ಪ್ರತಿಯೊಂದು ಭಾಗದಲ್ಲೂ 10 ಪ್ರಾರ್ಥನಾ ಅಂಶಗಳು ಉಂಟು. ಪ್ರತಿದಿನ ರಾತ್ರಿ ಕಠಿಣವಾಗಿ ಆಕ್ರೋಶವಾಗಿ ಪ್ರಾರ್ಥಿಸಬೇಕು. ದೇವರು ತಾನೇ ತನ್ನ ಶಕ್ತಿಯೊಡನೆ ನಮ್ಮ ಜೀವಿತವನ್ನು ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮುನ್ನಡೆಸುವರು ಎಂದು ಈ ಪ್ರಾರ್ಥನೆಗಳ ನಂತರ ನಂಬಿಕೆಯೊಡನೆ ವಿಶ್ರಾಂತಿ ಪಡೆದುಕೊಳ್ಳುವುದು. ಎಲ್ಲಾ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಅಸಾಧಾರಣವಾದ ವಿಶ್ವಾಸದೊಡನೆ ಅದ್ಭುತಗಳನ್ನು ಹೊಂದುವುದಕ್ಕೆ ಹಕ್ಕನ್ನು ಹೊಂದಿದ್ದಾರೆ. ನಮ್ಮ ವಿಷಯಗಳಲ್ಲಿ ಕ್ರಿಯೆ ಮಾಡುವಂತ ಎಂಥ ಸೈತಾನಿನ ಶಕ್ತಿಗಳು ಸಾಯಬೇಕೋ, ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಅವುಗಳು ಸತ್ತು ನಿರ್ನಾಮವಾಗುವಂತೆ ಈ ಪ್ರಾರ್ಥನಾ ಅಂಶಗಳು ನಮಗೆ ಸಹಾಯಕವಾಗಿವೆ. ಈ ಪ್ರಾರ್ಥನೆಗಳು 21 ದಿನಗಳು ರಾತ್ರಿ 12 ಗಂಟೆಯಿಂದ 1 ಗಂಟೆ ಮೊದಲು ಸಲ್ಲಿಸಬೇಕು. ಒಂದು ದಿನ ತಪ್ಪಿದಲ್ಲಿ ಮೊದಲಿಂದ 21 ದಿನಗಳು ಆರಂಭಿಸಬೇಕು. ಕಡಿಮೆ ಎಂದರೂ ಕನಿಷ್ಠ 1 ಗಂಟೆಯಾದರೂ ಪ್ರಾರ್ಥಿಸಬೇಕು ಎಂಬುದಾಗಿ ಈ ಪುಸ್ತಕದಲ್ಲಿ ಪಾಸ್ಟರ್ ಸಾರಾ ರಾಜನ್ ಜಾನ್ ಅವರು ಎಚ್ಚರಿಸಿದ್ದಾರೆ. ಈ 21 ದಿನಗಳ ಪ್ರಾರ್ಥನೆಗಳ ನಂತರ ದೇವರು ಆಕಾಶವನ್ನು ತೆರೆದು ನಾವು ಯಾವುದನ್ನೆಲ್ಲ ಹೊಂದಬೇಕೋ ಅವುಗಳನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡುವರು ಎಂಬುದು ನಮ್ಮೊಡೆಯ ಪ್ರಾರ್ಥನೆ. ಈ ಕೆಳಕಂಡವುಗಳಲ್ಲಿ ಪ್ರಾರ್ಥಿಸಬೇಕಾದ ಭಾಗಗಳು ಯಾವ್ಯಾವುಗಳು ಎಂದರೆ, ಮೊದಲನೇದಾಗಿ ವಂಶಾವಳಿಯ ಅಸ್ಥಿವಾರದ ಬಿಡುಗಡೆ. ಎರಡನೇ ಪ್ರಾರ್ಥನಾ ಅಂಶದಲ್ಲಿ ಕೂಡ 10 ಪ್ರಾರ್ಥನಾ ಅಂಶಗಳು ಉಂಟು. ಈ ಕೆಳಕಂಡವುಗಳ ಪ್ರಾರ್ಥಿಸಬೇಕಾದ ಭಾಗಗಳಲ್ಲಿ ಪ್ರತಿಯೊಂದೊಂದರ ಪ್ರಾರ್ಥನಾ ಅಂಶಗಳಲ್ಲಿ 10 ಪ್ರಾರ್ಥನಾ ಅಂಶಗಳು ಉಂಟು. ಮೊದಲನೇ ಪ್ರಾರ್ಥನಾ ಅಂಶದಲ್ಲಿ ವಂಶಾವಳಿಯ ಅಸ್ಥಿವಾರದ ಬಿಡುಗಡೆ. ಎರಡನೇ ಪ್ರಾರ್ಥನಾ ಅಂಶಗಳಲ್ಲಿ ಪೂರ್ವಿಕ ಅಡಿಯಾಳುತನ, ನೊಗಗಳು, ಸರ್ಪಗಳನ್ನು ಒಡೆಯುವುದು. 3 ಒಕ್ಕಲು ಬಳಿಯ ಅಡಿಯಾಳುತನಗಳಿಂದ ಬಿಡುಗಡೆ. 4 ಕೆಟ್ಟದಾದ ಮತ ಐಕ್ಯತೆಗಳನ್ನು ಒಡೆದು ಹಾಕುವುದು. 5ನೇ ಪ್ರಾರ್ಥನಾ ಅಂಶದಲ್ಲಿ ಮಾಂತ್ರಿಕ ಕಾರ್ಯಕ್ರಮಗಳು, ಸೈತಾನನ ಯುದ್ಧ ತಂತ್ರಗಳನ್ನು ಚದುರಿಸುವುದು. 6ನೇ ಪ್ರಾರ್ಥನಾ ಅಂಶದಲ್ಲಿ ದರಿದ್ರ ಮಾಂತ್ರಿಕಗಳನ್ನು ಕೊಲೆ ಮಾಡುವುದು. 7 ನಿಮ್ಮ ಜೀವಿತಗಳಲ್ಲಿರುವ ಸಮಸ್ಯೆಗಳ ಹಿಂದೆ ಇರುವ ಸೈತಾನನ ದುರ್ಮಾರ್ಗ ಆವಿಗಳನ್ನು ಕೊಲೆ ಮಾಡುವುದು. 8ನೇ ಪ್ರಾರ್ಥನಾ ಅಂಶದಲ್ಲಿ ತೆರೆದ ಆಕಾಶಗಳು. 9 ದೈವಿಕ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವುದು. 10ನೇ ಪ್ರಾರ್ಥನಾ ಅಂಶದಲ್ಲಿ ನಿಮಗೆ ಸ್ವಂತವಾದವುಗಳನ್ನು ಸ್ವಂತ ಮಾಡಿಕೊಳ್ಳುವುದು. ಉನ್ನತವಾದ ಐಶ್ವರ್ಯಕ್ಕಾಗಿ ಅಭಿಷೇಕಿಸಲ್ಪಟ್ಟ ಪ್ರಾರ್ಥನೆಗಳು ಎಂಬ ಈ ಪುಸ್ತಕವು ಮೊದಲು ತಮಿಳಿನಲ್ಲಿ ಪಾಸ್ಟರ್ ಸಾರಾ ರಾಜನ್ ಜಾನ್ ಅವರು ಬರೆದಿರುವುದರಿಂದ ಕನ್ನಡದ ಪ್ರಾರ್ಥನೆಗಳ ನಂತರ ತಮಿಳಿನ ಪ್ರಾರ್ಥನೆಗಳನ್ನು ಕೂಡ ಈ ವಿಡಿಯೋದಲ್ಲಿ ಸಮರ್ಪಿಸಿದ್ದೇನೆ. ಮೊದಲನೇ ಪ್ರಾರ್ಥನಾ ಅಂಶದಲ್ಲಿರುವ ವಂಶಾವಳಿಯ ಅಸ್ಥಿವಾರದ ಬಿಡುಗಡೆಯಲ್ಲಿ 10 ಪ್ರಾರ್ಥನಾ ಅಂಶಗಳು ಉಂಟು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಅಸ್ಥಿವಾರವು ದೇವರ ಅಗ್ನಿಯಿಂದ ಶುದ್ಧೀಕರಿಸಲ್ಪಡಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಅಸ್ಥಿವಾರದಲ್ಲಿ ಇರುವ ಪ್ರತಿಯೊಂದು ಅಶುದ್ಧಗಳು ದೈವಿಕ ಅಗ್ನಿನಾಲೆ ಸುಟ್ಟು ಹಾಕಲ್ಪಡಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಅಸ್ಥಿವಾರದಲ್ಲಿ ಅವಿತುಕೊಂಡು ನನ್ನನ್ನು ಎದುರಿಸಿ ಓಡಿ ಹೋಗುವಂತೆ ಮಾಡುವುದಕ್ಕಾಗಿ ಕಾದು ಕುಳಿತಿರುವ ಒಲ್ಲಮೆಯೇ, ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ತು ನಿರ್ನಾಮವಾಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಅಸ್ಥಿವಾರದೊಳಗಿಂದ ನನ್ನ ಜೀವಿತವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಕಾದು ಕುಳಿತಿರುವ ಎಂಥ ತಲೆಯ ಸರ್ಪದ ಶಕ್ತಿಗಳನ್ನು ನಾನು ಒಡೆದು ಹಾಕುತ್ತೇನೆ. ನಾನು ತಾಯಿಯ ಗರ್ಭದಲ್ಲಿ ಸೃಷ್ಟಿಗೊಂಡ ಕ್ಷಣದಲ್ಲಿ ಸೈತಾನನು ನನ್ನ ಮೇಲೆ ಹಾಕಿದ ಯಾವ ಶಿಕ್ಷೆ ನನ್ನ ಜೀವಿತವನ್ನು ಇಲ್ಲಿಯವರೆಗೂ ವೇದನೆ ಪಡಿಸಿಕೊಂಡಿದೆಯೋ ಅದು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಚದುರಿಸಲ್ಪಡಲಿ. ನನ್ನ ಜನಿಸುವಿಕೆಯ ಸುತ್ತಲೂ ಇರುವ ಎಲ್ಲಾ ಗೊಂದಲಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸರಿ ಮಾಡಲ್ಪಡಲಿ. ನನ್ನ ಅಸ್ಥಿವಾರದಲ್ಲಿ ಸೈತಾನನು ತನ್ನ ಹಕ್ಕನ್ನು ಚಲಾಯಿಸುವಂಥದ್ದು ಯಾವುದು ನನ್ನ ಜೀವಿತ ಮೇಲೆ ಕ್ರಿಯೆ ಮಾಡುತ್ತಿದೆಯೋ ಅದು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾಶವಾಗಲಿ.
ನನ್ನ ಅಸ್ಥಿವಾರದಲ್ಲಿ ಸೈತಾನನಿಗಾಗಿ ತೆರೆಯಲ್ಪಟ್ಟ ಯಾವ ಮಾರ್ಗವು ನನ್ನ ಅಸ್ಥಿವಾರದಲ್ಲಿ ಇದೆಯೋ ಆ ಮಾರ್ಗವು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ ಮುಚ್ಚಲ್ಪಡಲಿ. ನನ್ನ ಜೀವಿತದಲ್ಲಿ ಗಟ್ಟಿಯಾಗಿ ಕೂತುಕೊಂಡಿರುವ ಎಂತಹ ಮಾಂತ್ರಿಕ ವೇದಿಕೆಯು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನುಚ್ಚು ನೂರಾಗಿ ಒಡೆಯಲ್ಪಡಲಿ. ನನ್ನ ಜೀವಿತದ ಅಸ್ಥಿವಾರದಲ್ಲಿ ನನಗೆ ವಿರೋಧವಾಗಿ ಕ್ರಿಯೆ ಮಾಡುತ್ತಿರುವ ಅವಮಾನ, ನಿಂದೆ ಎಂಬ ಬಾಣಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ ಸುಟ್ಟು ಹಾಕಲ್ಪಡಲಿ. ಉನ್ನತವಾದ ಐಶ್ವರ್ಯಕ್ಕಾಗಿ ಅಭಿಷೇಕಿಸಲ್ಪಟ್ಟ ಪ್ರಾರ್ಥನೆಗಳು ಎಂಬ ಈ ಪುಸ್ತಕವು ಮೊದಲು ತಮಿಳಿನಲ್ಲಿ ಫಾಸ್ಟರ್ ಸಾರರಾಜನ್ ಜಾನ್ ಅವರು ಬರೆದಿರುವುದರಿಂದ ಕನ್ನಡದ ಪ್ರಾರ್ಥನೆಗಳ ನಂತರ ತಮಿಳಿನ ಪ್ರಾರ್ಥನೆಗಳನ್ನು ಕೂಡ ಈ ವಿಡಿಯೋದಲ್ಲಿ ಸಮರ್ಪಿಸಿದ್ದೇನೆ. ಮೊದಲನೇ ತಮಿಳಿನ ಪ್ರಾರ್ಥನಾ ಅಂಶಗಳು. ವಂಶಾವಳಿ அஸ்திவார விடுதலை. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய அஸ்திவாரம் தெய்வீக அக்னினால் சுத்திகரிக்கப்படுவதாக. என் ஆண்டவராகிய இயேசு கிறிஸ்துவின் நாமத்தினாலே என்னுடைய அஸ்திவாரத்தில் உள்ள ஒவ்வொரு அசுத்தமும் சுட்டரிக்கப்படுவதாக. என் ஆண்டவராகிய இயேசு கிறிஸ்து மெஸ்ஸிய நாமத்தினாலே என்னுடைய அஸ்திவாரத்தில் என்னை ஒடுக்க வேண்டும் என்பதற்காக மறைந்துள்ள எந்த வல்லமையே செத்துப்போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய அஸ்திவாரத்திலிருந்து என் இலக்கை ஆளுகை செய்யும் எந்த தலையின் சர்ப்ப வல்லமையை நான் உடைக்கிறேன். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே நான் கருத்தரித்த நாளில் வந்த எந்த ஆக்கினை என் இலக்கை பாதித்து கொண்டிருக்கிறதோ அது சிதறடிக்கப்படுவதாக. என் ஆண்டவராகிய இயேசு கிறிஸ்து மெஸ்ஸிய நாமத்தினாலே என்னுடைய பிறப்பை சுற்றிலும் உள்ள எந்த குழப்பமும் சரி செய்யப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என் அஸ்திவாரத்தில் சாத்தான் உரிமை பாராட்டக்கூடியவை எது என் வாழ்க்கையின் மீது இருந்தாலும் அது அழிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே சாத்தானுக்கு திறக்கப்பட்ட எந்த வழி என்னுடைய அஸ்திவாரத்தில் இருக்கிறதோ அது அடைக்கப்படட்டும். என் ஆண்டவராகிய இயேசு கிறிஸ்து மெஸ்ஸிய நாமத்தினாலே என் வாழ்க்கையில் அமர்ந்திருக்கிற எந்த மாந்திரீக மேடையும் சுக்குநூறாவதாக. என் ஆண்டவராகிய இயேசு கிறிஸ்துவின் நாமத்தினாலே என் அஸ்திவாரத்திற்கு எதிராக கிரியை செய்யும் அவமானம், ನಿಂದೆ ಅಂಬುಗಳು ದೈವಿಕ ಅಗ್ನಿனால் ಸುಟ್ಟರಿಕப்படுவதாக. ಎರಡನೆಯ ಪ್ರಾರ್ಥನಾ ಅಂಶದಲ್ಲಿ ಪೂರ್ವಿಕ ಅಡಿಯಾಳುತನಗಳು, ಪೂರ್ವಿಕ ನೊಗಗಳು, ಪೂರ್ವಿಕ ಸರ್ಪಗಳ ತಲೆಯನ್ನು ಒಡೆಯುವಂತಹ ಪ್ರಾರ್ಥನಾ ಅಂಶಗಳು. ನನ್ನ ಪೂರ್ವಿಕ ಪಿತೃಗಳ ಮೂಲಕ ನನ್ನ ಜೀವಿತದಲ್ಲಿ ಬಂದಂಥ ಎಲ್ಲ ಪೂರ್ವಿಕ ಅಶುದ್ಧಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊರಹಾಕಲ್ಪಡಲಿ. ನನ್ನ ಮೂಲ ಪಿತೃಗಳ ಮೂಲಕ ನನ್ನ ಜೀವಿತದೊಳಗೆ ನುಗ್ಗಿದ ಕೆಟ್ಟ ಸೈತಾನನ ಅಡಿಮೆತನಗಳು ನನ್ನ ಮೇಲೆ ಕೆಟ್ಟ ನೊಗಗಳಾಗಿ ಏರಲ್ಪಟ್ಟಿತೋ ಅಂತ ನೊಗಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ನನ್ನ ಸೊಂಟದ ಸುತ್ತಲೂ ಇರುವ ಪ್ರತಿಯೊಂದು ಪೂರ್ವಿಕವಾದ ಸೈತಾನನ ಸರ್ಪದ ಸರಪಳಿಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆಯಲ್ಪಡಲಿ. ನನ್ನ ಕುತ್ತಿಗೆಯ ಸುತ್ತಲೂ ಇರುವ ಪ್ರತಿಯೊಂದು ಪೂರ್ವಿಕವಾದ ಆತ್ಮಿಕ ಹಗ್ಗಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕಿತ್ತು ಹಾಕಲ್ಪಡಲಿ. ನನ್ನ ಜೀವಿತವನ್ನು ವೇದನೆ ಪಡಿಸುತ್ತಿರುವ ಪಿತೃಗಳ ಪಾಪಗಳೊಟ್ಟಿಗೆ ಎಣೆಯಲ್ಪಟ್ಟಿರುವ ಯಾವ ಶಾಪಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆದು ಹಾಕಲ್ಪಡಲಿ. ನನ್ನ ಮೂಲ ಪಿತೃಗಳ ಮೂಲಕವಾಗಿ ನನ್ನ ಜೀವಿತದೊಳಗೆ ಬಂದ ಪ್ರತಿಯೊಂದು ಸೋಲು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಜಯವಾಗಿ ಮಾರ್ಪಾಡು ಹೊಂದಲಿ. ನನ್ನ ಮೂಲ ಪಿತೃಗಳ ಮೂಲಕ ನನ್ನ ಜೀವಿತದೊಳಗೆ ನುಸುಳಿದ ಪ್ರತಿಯೊಂದು ಶಾಪಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆದು ಹಾಕಲ್ಪಡಲಿ. ನನ್ನ ಎತ್ತವರ ಮೂಲಕವಾಗಿ ನನ್ನ ಜೀವಿತದೊಳಗೆ ಬಂದ ಪ್ರತಿಯೊಂದು ದುರ್ಮಾರ್ಗಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆದು ಹಾಕಲ್ಪಡಲಿ. ನನ್ನ ಏಳಿಗೆಗೆ ವಿರೋಧವಾಗಿ ಕ್ರಿಯೆ ಮಾಡುತ್ತಿರುವ ಎಂತಹ ಸೈತಾನಿನ ಅಡಿಯಾಳುತನಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆಯಲ್ಪಡಲಿ. ನನ್ನ ಮೂಲ ಪಿತೃಗಳ ಮೂಲಕ ನನ್ನ ಜೀವಿತದೊಳಗೆ ಪರಿವರ್ತನೆ ಮಾಡಲ್ಪಟ್ಟ ಸೈತಾನಿನ ಸರ್ಪಗಳು, ಸೈತಾನಿನ ನೊಗಗಳು, ಸೈತಾನಿನ ಅಡಿಯಾಳುತನಗಳು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆಯಲ್ಪಟ್ಟು ನಾಶವಾಗಲಿ. ಆಮೇನ್. ಎರಡನೆಯ ತಮಿಳು ಪ್ರಾರ್ಥನಾ ಅಂಶಗಳು. பூர்வீக அடிமைத்தனங்கள், நொகங்கள், சாப்பங்கள் உடைப்பது. என் ஆண்டவராகிய இயேசு கிறிஸ்துவின் நாமத்தினாலே என்னுடைய மூதாதர்கள் மூலம் வந்த எந்த பூர்வீக அசுத்தங்களும் வெளியேற்றப்படுவதாக. என் ஆண்டவராகிய இயேசு கிறிஸ்து மெஸ்ஸிய நாமத்தினாலே எந்த சாத்தானுடைய ஐக்கியம் என்னை தீய நுகங்களுடன் அடிமைத்தனத்திற்குள் கொண்டு வந்ததோ அவைகள் சிதறடிக்கப்படுவதாக.
என் ஆண்டவராகி இயேசு கிறிஸ்த மெஸ்ஸிய நாமத்தினாலே என்னுடைய இடுப்பை சுற்றிலும் உள்ள ஒவ்வொரு பூர்வீகமான சாப்பங்களின் சங்குலியும் உடைந்து போ. என் ஆண்டவராகி இயேசு கிறிஸ்த மெஸ்ஸிய நாமத்தினாலே என்னுடைய கழுத்தை சுற்றிலும் உள்ள ஒவ்வொரு பூர்வீக ஆவிக்குரிய காயிரும் உடைந்து போ. என் ஆண்டவராகி இயேசு கிறிஸ்த மெஸ்ஸிய நாமத்தினாலே என்னுடைய வாழ்க்கையை பாதிக்கும் பெற்றோரின் பாவங்களுடன் இணைந்த எந்த சாப்பங்களே உடைந்து போ. என் ஆண்டவராகி இயேசு கிறிஸ்துவின் நாமத்தினாலே என்னுடைய மூதாதையர்கள் வழியாக வந்த ஒவ்வொரு தோல்வியும் வெற்றியாக மாறுவதாக. என் ஆண்டவராகி இயேசு கிறிஸ்துவின் நாமத்தினாலே என்னுடைய மூதாதையர்கள் வழியாக என்னுடைய வாழ்க்கைக்குள் வருகிற எந்த சாப்பங்களும் உடைக்கப்படுவதாக. என் ஆண்டவராக இயேசு கிறிஸ்துவின் நாமத்தினாலே என்னுடைய இலக்குக்குள் என்னுடைய பெற்றோர் வழியாக நுழைந்த ஒவ்வொரு துர்மார்க்கங்களும் உடைக்கப்படுவதாக. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என்னுடைய உயர்வுக்கு எதிராக கிரியை செய்யும் எந்த அடிமைத்தனங்களும் உடைக்கப்படுவதாக. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என்னுடைய மூதாதையர்களால் என்னுடைய இலக்குக்குள் பரிமாற்ற செய்யப்பட்ட சாப்பங்கள், நுகங்கள், ಅಡಿಮೆತನங்கள் ಉடைந்து போகட்டும். ಮೂರನೇ ಪ್ರಾರ್ಥನಾ ಅಂಶಗಳಲ್ಲಿ ಒಕ್ಕಲು ಬಳ್ಳಿಯ ಅಡಿಯಾಳುತನದಿಂದ ಬಿಡುಗಡೆ. ಒಕ್ಕಲು ಬಳ್ಳಿ ಎಂದರೆ ತಾಯಿಗೂ ಮಗುವಿಗೂ ಇರುವ ಸಂಬಂಧ. ತಾಯಿಯ ಗರ್ಭದಲ್ಲಿ ಮಗು ಬೆಳವಣಿಗೆಯಾಗುವುದಕ್ಕಾಗಿ ತಾಯಿಗೂ ಮಗುವಿಗೂ ಸಂಪರ್ಕವಾದ ಈ ಒಕ್ಕಲು ಬಳ್ಳಿಯನ್ನು ಕನ್ನಡದಲ್ಲಿ ಜರಾಯು ಎಂಬುದಾಗಿ ಕರೆಯಲಾಗುತ್ತದೆ. ತಮಿಳಿನಲ್ಲಿ ಇದಕ್ಕೆ ಪಿಲಾಸಂಡ ಎಂಬುದಾಗಿ ಹೆಸರು. ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ ಈ ಒಕ್ಕಲು ಬಳ್ಳಿಯನ್ನು ಕತ್ತರಿಸಲಾಗುತ್ತದೆ. ಆ ಒಕ್ಕಲು ಬಳ್ಳಿಯನ್ನು ಸೈತಾನನು ಕದ್ದುಕೊಂಡು ಹೋಗಿ ಆ ಒಕ್ಕಲು ಬಳ್ಳಿಯನ್ನು ಇಟ್ಟುಕೊಂಡು ಸೈತಾನನು ಆ ಮಗುವಿನ ಜೀವಿತದಲ್ಲಿ ಬಾಧೆಗಳನ್ನು, ವೇದನೆಗಳನ್ನು ತರುವನೆಂಬುದಾಗಿ ಈ ಪ್ರಾರ್ಥನಾ ಅಂಶಗಳಲ್ಲಿ ಕಂಡುಬರುತ್ತದೆ. ಈ ಒಕ್ಕಲು ಬಳ್ಳಿ ಅಡಿಯಾಳುತನದಿಂದ ಬಿಡುಗಡೆ ಎಂಬ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಸಮರ್ಪಿಸುವುದರ ಮೂಲಕ ಸೈತಾನನಿಗೂ ನಮಗೂ ಇರುವ ಆ ಒಕ್ಕಲು ಬಳ್ಳಿಯ ಸಂಪರ್ಕದಿಂದ ಪರಿಪೂರ್ಣವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಹೊಂದಬಹುದಾಗಿದೆ. ಮೂರನೇ ಪ್ರಾರ್ಥನಾ ಅಂಶದಲ್ಲಿ 10 ಪ್ರಾರ್ಥನಾ ಅಂಶಗಳು ಒಕ್ಕಲು ಬಳ್ಳಿಯ ಅಡಿಯಾಳುತನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಬರೆಯಲ್ಪಟ್ಟಿವೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನು ಎಲ್ಲಿ ನನ್ನ ಒಕ್ಕಲು ಬಳ್ಳಿಯನ್ನು ಅಡಗಿಸಿಟ್ಟು ತನ್ನ ಹಕ್ಕನ್ನು ಚಲಾಯಿಸುತ್ತಿದ್ದಾನೋ ಆ ಸ್ಥಳದಲ್ಲಿ ದೇವರ ಆತ್ಮನ ಅಗ್ನಿ ಒತ್ತಿ ಉರಿಯುವಂತೆ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ. ಪರಲೋಕ ತಂದೆಯೇ, ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ದೇವನೇ ನೀನೆದ್ದು ನನ್ನ ಒಕ್ಕಲು ಬಳ್ಳಿಯನ್ನು ಅಡಗಿಸಿದ ಆ ಸ್ಥಳದಿಂದ ನನ್ನನ್ನು ಬಿಡಿಸು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಕ್ಕಲು ಬಳ್ಳಿಯನ್ನು ನುಂಗಿದ ಎಂಥ ಮಾಂತ್ರಿಕ ಶಕ್ತಿಯೇ ಅದನ್ನು ವಾಂತಿ ಮಾಡಿ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಕ್ಕಲು ಬಳ್ಳಿಯನ್ನು ಅಡಗಿಸಿಟ್ಟಿರುವ ಎಂತಹ ಮಣ್ಣಿನ ಕುಡಿಕೆಯೇ ಒಡೆದು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಕೆಟ್ಟ ಕಾರ್ಯಗಳಿಗಾಗಿ ನನ್ನ ಒಕ್ಕಲು ಬಳ್ಳಿಯನ್ನು ಉಪಯೋಗಿಸುತ್ತಿರುವ ಎಂಥ ಕೆಟ್ಟ ಮರವೇ ನಾಶವಾಗಿ ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಸ್ಥಳದಲ್ಲಿ ನನ್ನ ಒಕ್ಕಲು ಬಳ್ಳಿಯು ಒದಗಿಸಲಾಗಿದೆಯೋ ಆ ಸ್ಥಳದಲ್ಲಿ ದೇವರಾತ್ಮನ ಅಗ್ನಿ ದಹಿಸಿ ನನ್ನ ಒಕ್ಕಲು ಬಳ್ಳಿಯನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿಸಿ ನನ್ನ ಜೀವಿತವನ್ನು ಬಾಧಿಸುತ್ತಿರುವ ನನ್ನ ಒಕ್ಕಲ ಬಳ್ಳಿಯಲ್ಲಿ ಇರುವ ಪ್ರತಿಯೊಂದು ಸೈತಾನಿನ ಕಾರ್ಯಗಳು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಚದುರಿಸಲ್ಪಡಲಿ. ನನ್ನ ಒಕ್ಕಲ ಬಳಿಯನ್ನು ಇಟ್ಟುಕೊಂಡಿರುವ ಎಂಥ ಸೈತಾನಿನ ಶಕ್ತಿಯ ತಲೆಯನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಒಡೆದು ಹಾಕುತ್ತೇನೆ. ಹೆಂಗೆ ಯಾವ ಸಮಾಧಿಯಲ್ಲಿ ನನ್ನ ಒಕ್ಕಲು ಬಳ್ಳಿ ಒದಗಿಸಲಾಗಿದೆಯೋ ಆ ಸ್ಥಳವನ್ನು ದೇವರಾತ್ಮನ ಅಗ್ನಿ ಸುಟ್ಟು ನಿರ್ನಾಮಪಡಿಸುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಒಕ್ಕಲು ಬಳ್ಳಿಯನ್ನಿಟ್ಟುಕೊಂಡು ಅದರ ಮೇಲೆ ಜಗಳವಾಡುವ ಮಾಂತ್ರಿಕಳು ತಮ್ಮೊಳಗೆ ಒಬ್ಬರಿಗೊಬ್ಬರೇ ಜಗಳವಾಡಿ ಸತ್ತು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. ಮೂರನೇ ತಮಿಳು ಪ್ರಾರ್ಥನೆ. பிலாசண்ட அடிமைத்தனத்திலிருந்து விடுதலை. என் ஆண்டவராகிய யேசுவா கிறிஸ்துவின் நாமத்தினாலே சாத்தான் எங்கு என்னுடைய பிலாசண்டவை புதைத்து திறமையாக செயல்படுகிறானோ அங்கு தெய்வீக அக்னி பற்றி எறிவதாக. என் ஆண்டவராகிய இயேசு கிறிஸ்துவின் நாமத்தினாலே தேவனே நீ எழுந்து என்னுடைய பிலாசண்ட அடைக்கப்பட்ட சூண்டிலிருந்து என்னை விடுவியும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என்னுடைய பிலாசண்டவை விழுங்கின எந்த மாந்திரீக வல்லமையோ அதை வாந்தி பண்ணி செத்துப்போ. என் ஆண்டவராகிய இயேசு கிறிஸ்து
கிறிஸ்தமெஸ்ஸிய நாமத்தினாலே என்னுடைய பிலாசண்டவே வைத்துள்ள எந்த பானையே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே தீய செயல்பாடுகளுக்காக என்னுடைய பிலாசண்டவில் அமர்ந்துள்ள எந்த தீய மரமே அழிந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே எந்த இடத்தில் என்னுடைய பிலாசண்டா புதைக்கப்பட்டுள்ளதோ அந்த இடம் தெய்வீக அக்னி பற்றி எரிந்து என்னுடைய பிலாசண்டவை விடு. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கை பாதிக்கும் என்னுடைய பிலாசண்டவில் உள்ள ஒவ்வொரு சாத்தானின் செயல்பாடுகளும் சிதறடிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய பிலாசண்டவை வைத்துள்ள எந்த சாத்தானுடைய வல்லமையின் தலையையும் நான் உடைக்கிறேன். என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே எங்கே எந்த கல்லறையில் என்னுடைய பிலாசண்டா புதைக்கப்பட்டுள்ளதோ அங்கே தெய்வீக அக்னினால் சுட்டரிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய பிலாசண்டவின் மீது சண்டையிடும் சூன்யக்காரர்கள் ஒருவருக்கொருவர் ಸಂಡೆಯಿಟ್ಟು ಸೆತ್ತುಪೋ. ನಾಲ್ಕನೆಯ ಪ್ರಾರ್ಥನಾ ಅಂಶ ಕೆಟ್ಟ ಮತ ಐಕ್ಯತೆಗಳನ್ನು ಒಡೆಯುವುದು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಕ ಜೀವಿತದ ಮೇಲೆ ದಾಳಿ ಇಡುವ ಪ್ರತಿಯೊಂದು ಪೂರ್ವಿಕ ಕುಟುಂಬ ಮತವು ಚದುರಿಸಲ್ಪಡಲಿ. ನನ್ನ ಜೀವಿತದಲ್ಲಿ ಐಕ್ಯ ಹೊಂದಿರುವಂತಹ ಎಂತಹ ಪೂರ್ವಿಕ ಧಾರ್ಮಿಕ ಆಚರಣೆಗಳೇ ಒಡೆದು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ತಂದೆಯ ಧಾರ್ಮಿಕ ಮತದಿಂದ ನನ್ನನ್ನು ಅಡಿಯಾಳಾಗಿ ಹಿಡಿದಿಟ್ಟುಕೊಂಡಿರುವ ಎಂಥ ಶಕ್ತಿಯೇ ನಿನ್ನ ಹಿಡಿತವನ್ನು ಬಿಟ್ಟು ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ದೇವರೊಟ್ಟಿಗೆ ನನಗಿರುವ ಸಂಬಂಧವನ್ನು ಬಾಧಿಸುತ್ತಿರುವಂತಹ ನನ್ನ ಮೂಲ ಪಿತೃಗಳ ಧಾರ್ಮಿಕ ಮತ ಆಚರಣೆಗಳು ಚದುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ. ನನ್ನ ಜೀವಿತವನ್ನು ಬಾಧಿಸುತ್ತಿರುವ ನನ್ನ ಮೂಲ ಪಿತೃಗಳ ಎಂಥ ಧಾರ್ಮಿಕ ಮತ ಆಚರಣೆಗಳನ್ನು ನಾನು ಒಡೆದು ನನ್ನ ಜೀವಿತದಿಂದ ಹೊರಗೆ ಹಾಕುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ಜೀವಿತವನ್ನು ಬಾಧಿಸುತ್ತಿರುವಂತಹ ಕೆಟ್ಟ ದೀರ್ಘದರ್ಶಿಗಳ ದಾಳಿಯನ್ನು ದೇವರ ಅಗ್ನಿ ಸುಟ್ಟು ನಿರ್ನಾಮಪಡಿಸುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. ನನ್ನ ಮೂಲ ಪಿತೃಗಳ ಮೂಲಕವಾಗಿ ನನ್ನ ಕುಟುಂಬ ಜೀವಿತದಲ್ಲಿ ಬಂದಂತಹ ಎಲ್ಲ ಕೆಟ್ಟ ಮತ ಧರ್ಮ ಆಚರಣೆಗಳು ನನ್ನ ಜೀವಿತದಲ್ಲಿ ಐಕ್ಯಗೊಂಡಿವೆಯೋ ಅಂತ ಎಲ್ಲಾ ಕೆಟ್ಟವುಗಳು ಒಡೆದು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತದಲ್ಲಿ ನನ್ನ ಪಿತೃಗಳ ಮೂಲಕ ಬಂದ ಕೆಟ್ಟ ಮತ ಧರ್ಮ ಆಚರಣೆಗಳು ನನ್ನ ಜೀವಿತದೊಟ್ಟಿಗೆ ಎಣೆಯಲ್ಪಟ್ಟಿವೆಯೋ ಆ ಎಣೆಯಲ್ಪಡುವಿಕೆಯು ಒಡೆಯಲ್ಪಡುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ. ಪರಲೋಕ ತಂದೆಯೇ, ನನ್ನ ಜೀವಿತವನ್ನು ಸೆರೆಯಲ್ಲಿಟ್ಟಿರುವ ಎಂಥ ಮಾಂತ್ರಿಕ ಧರ್ಮ ಆಚರಣೆಗಳ ಮಾಂತ್ರಿಕವೇ ಸತ್ತು ನಿರ್ನಾಮವಾಗು ಎಂಬುದಾಗಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಕುಟುಂಬದಲ್ಲಿ ಕ್ರೈಸ್ತತ್ವವಲ್ಲದ ಬೇರೆ ಮತದಿಂದ ಬಂದಂಥ ಎಂಥ ಕೆಟ್ಟ ಐಕ್ಯತೆಗಳು ಚದುರಿ ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ತಮಿಳಿನಲ್ಲಿ 4ನೇ ಪ್ರಾರ್ಥನಾಂಶಗಳು. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய ஆவிக்குரிய நிலையை தாக்கும் ஒவ்வொரு குடும்ப மதமே சிதறடிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கில் இணைந்துள்ள எந்த தவறான மதமே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய தகப்பன் மதத்தினால் என்னை அடிமைத்தனத்திற்குள்ளோ பிடித்து வைத்திருக்கிற எந்த வல்லமையே உன் பிடியை விடு, செத்துப்போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே தேவனுடன் இருக்கிற என்னுடைய உறவை பாதிக்கிற மூதாதர்களுடைய மத பழக்கங்கள் சிதறடிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய வாழ்க்கையை பாதிக்கும் எந்த தவறான மதத்தையும் நான் உடைத்து வெளியேற்றுகிறேன். என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கை பாதிக்கும் தீய தீர்க்கதரிசனங்களின் தாக்குதல்களில் தெய்வீக அக்னி பிடிப்பதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய குடும்பத்தின் தவறான மதத்தினால் என்னுடைய இலக்குடன் இணைந்துள்ள எந்த தீமையே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே தவறான மத சட்டச்சாரங்களிலிருந்து என்னுடைய இலக்குடன் இணைந்துள்ள ஒவ்வொரு இணைப்பே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கை சிறை வைத்திருக்கும் எந்த மதமாந்திரிகமே செத்துப்போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என் குடும்பத்தில் கிறிஸ்துவ மதமல்லாத மதத்திலிருந்து தோன்றிய எந்த தீய ஐக்கியமே உடைந்து ಪೋ. 4ನೇ ಪ್ರಾರ್ಥನಾ ಅಂಶ ಕೆಟ್ಟ ಮತ ಐಕ್ಯತೆಗಳನ್ನು ಒಡೆಯುವುದು.
ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಕ ಜೀವಿತದ ಮೇಲೆ ದಾಳಿ ಇಡುವ ಪ್ರತಿಯೊಂದು ಪೂರ್ವಿಕ ಕುಟುಂಬ ಮತವು ಚದುರಿಸಲ್ಪಡಲಿ. ನನ್ನ ಜೀವಿತದಲ್ಲಿ ಐಕ್ಯ ಹೊಂದಿರುವಂತಹ ಎಂತಹ ಪೂರ್ವಿಕ ಧಾರ್ಮಿಕ ಆಚರಣೆಗಳೇ ಒಡೆದು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ತಂದೆಯ ಧಾರ್ಮಿಕ ಮತದಿಂದ ನನ್ನನ್ನು ಅಡಿಯಾಳಾಗಿ ಹಿಡಿದಿಟ್ಟುಕೊಂಡಿರುವ ಎಂಥ ಶಕ್ತಿಯೇ ನಿನ್ನ ಹಿಡಿತವನ್ನು ಬಿಟ್ಟು ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ದೇವರೊಟ್ಟಿಗೆ ನನಗಿರುವ ಸಂಬಂಧವನ್ನು ಬಾಧಿಸುತ್ತಿರುವಂತಹ ನನ್ನ ಮೂಲ ಪಿತೃಗಳ ಧಾರ್ಮಿಕ ಮತ ಆಚರಣೆಗಳು ಚದುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ. ನನ್ನ ಜೀವಿತವನ್ನು ಬಾಧಿಸುತ್ತಿರುವ ನನ್ನ ಮೂಲ ಪಿತೃಗಳ ಎಂಥ ಧಾರ್ಮಿಕ ಮತ ಆಚರಣೆಗಳನ್ನು ನಾನು ಒಡೆದು ನನ್ನ ಜೀವಿತದಿಂದ ಹೊರಗೆ ಹಾಕುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ಜೀವಿತವನ್ನು ಬಾಧಿಸುತ್ತಿರುವಂತಹ ಕೆಟ್ಟ ದೀರ್ಘದರ್ಶಿಗಳ ದಾಳಿಯನ್ನು ದೇವರ ಅಗ್ನಿ ಸುಟ್ಟು ನಿರ್ನಾಮಪಡಿಸುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. ನನ್ನ ಮೂಲ ಪಿತೃಗಳ ಮೂಲಕವಾಗಿ ನನ್ನ ಕುಟುಂಬ ಜೀವಿತದಲ್ಲಿ ಬಂದಂತಹ ಎಲ್ಲ ಕೆಟ್ಟ ಮತ ಧರ್ಮ ಆಚರಣೆಗಳು ನನ್ನ ಜೀವಿತದಲ್ಲಿ ಐಕ್ಯಗೊಂಡಿವೆಯೋ ಅಂತ ಎಲ್ಲಾ ಕೆಟ್ಟವುಗಳು ಒಡೆದು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತದಲ್ಲಿ ನನ್ನ ಪಿತೃಗಳ ಮೂಲಕ ಬಂದ ಕೆಟ್ಟ ಮತ ಧರ್ಮ ಆಚರಣೆಗಳು ನನ್ನ ಜೀವಿತದೊಟ್ಟಿಗೆ ಎಣೆಯಲ್ಪಟ್ಟಿವೆಯೋ ಆ ಎಣೆಯಲ್ಪಡುವಿಕೆಯು ಒಡೆಯಲ್ಪಡುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ಪರಲೋಕ ತಂದೆಯೇ. ನನ್ನ ಜೀವಿತವನ್ನು ಸೆರೆಯಲ್ಲಿಟ್ಟಿರುವ ಎಂಥ ಮಾಂತ್ರಿಕ ಧರ್ಮ ಆಚರಣೆಗಳ ಮಾಂತ್ರಿಕವೇ ಸತ್ತು ನಿರ್ನಾಮವಾಗು ಎಂಬುದಾಗಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಕುಟುಂಬದಲ್ಲಿ ಕ್ರೈಸ್ತತ್ವವಲ್ಲದ ಬೇರೆ ಮತದಿಂದ ಬಂದಂಥ ಎಂಥ ಕೆಟ್ಟ ಐಕ್ಯತೆಗಳು ಚದುರಿ ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ತಮಿಳಿನಲ್ಲಿ 4ನೇ ಪ್ರಾರ್ಥನಾಂಶಗಳು. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய ஆவிக்குரிய நிலையை தாக்கும் ஒவ்வொரு குடும்ப மதமே சிதறடிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கில் இணைந்துள்ள எந்த தவறான மதமே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய தகப்பன் மதத்தினால் என்னை அடிமைத்தனத்திற்குள்ளோ பிடித்து வைத்திருக்கிற எந்த வல்லமையே உன் பிடியை விடு செத்துப்போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே தேவனுடன் இருக்கிற என்னுடைய உறவை பாதிக்கிற மூதாதர்களுடைய மத பழக்கங்கள் சிதறடிக்கப்படுவதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய வாழ்க்கையை பாதிக்கும் எந்த தவறான மதத்தையும் நான் உடைத்து வெளியேற்றுகிறேன். என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கை பாதிக்கும் தீய தீர்க்கதரிசனங்களின் தாக்குதல்களில் தெய்வீக அக்னி பிடிப்பதாக. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய குடும்பத்தின் தவறான மதத்தினால் என்னுடைய இலக்குடன் இணைந்துள்ள எந்த தீமையே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே தவறான மத சட்டச்சாரங்களிலிருந்து என்னுடைய இலக்குடன் இணைந்துள்ள ஒவ்வொரு இணைப்பே உடைந்து போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என்னுடைய இலக்கை சிறை வைத்திருக்கும் எந்த மதமாந்திரிகமே செத்துப்போ. என் ஆண்டவராகிய யெஷுவா கிறிஸ்தமெஸ்ஸிய நாமத்தினாலே என் குடும்பத்தில் கிறிஸ்துவ மதமல்லாத மதத்திலிருந்து தோன்றிய எந்த தீய ஐக்கியமே ಉಡೈಂದು ಪೋ. 5ನೇ ಪ್ರಾರ್ಥನಾ ಅಂಶದಲ್ಲಿ ಮಾಂತ್ರಿಕ ಕಾರ್ಯಕ್ರಮಗಳು ಸೈತಾನನ ಯುದ್ಧತಂತ್ರಗಳನ್ನು ಚದುರಿಸುವುದು ಹೇಗೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತವನ್ನು ಕೊನೆಗಾಣಿಸುವುದಕ್ಕೆ ಇರುವ ಎಂತಹ ಮಾಂತ್ರಿಕ ಶಕ್ತಿಗಳು ಚದುರಿಸಲ್ಪಡಲಿ. ನನ್ನ ಮರಣಕ್ಕಾಗಿ ಉಂಟು ಮಾಡಲ್ಪಟ್ಟಿರುವ ಪ್ರತಿಯೊಂದು ಮಾಂತ್ರಿಕ ವೇದಿಕೆಯು ಒಡೆದು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತದಲ್ಲಿ ನನ್ನನ್ನು ಕೆಳಗೆ ತಳ್ಳುವಂತೆ ನೇಮಿಸಲ್ಪಟ್ಟಿರುವ ಪ್ರತಿಯೊಂದು ಮಾಟಮಂತ್ರದವನನ್ನು ಶೂನ್ಯಕಾರ್ಯ ಪ್ರತಿಯೊಂದು ಶಕ್ತಿಯು ಚದುರಿಸಲ್ಪಡುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನನ್ನ ಜೀವಿತಕ್ಕೆ ಎದುರಾಗಿ ಕ್ರಿಯೆ ಮಾಡುವ ಎಂತಹ ಸೈತಾನನ ಮೇಜನ್ನು ಸೈತಾನನ ವೇದಿಕೆಗಳನ್ನು ಭಾಗವಾಗಿ ನಾನು ಒಡೆದು ಹಾಕುತ್ತೇನೆ. ನನ್ನ ಜೀವಿತಕ್ಕೆ ನನ್ನ ಕುಟುಂಬಕ್ಕೆ ವಿರೋಧವಾಗಿ ಕ್ರಿಯೆ ಮಾಡುವ ಸೈತಾನನ ಪ್ರತಿಯೊಂದು ಕಾರ್ಯವು ಪ್ರತಿಯೊಂದು ಮಾಟಮಂತ್ರಗಳು ಚದುರಿಸಲ್ಪಡುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತಕ್ಕೆ ವಿರೋಧವಾಗಿ ಕ್ರಿಯೆ ಮಾಡುವಂತಹ ಶೂನ್ಯಕಾರನು ಶೂನ್ಯಕಾರ್ಯ ಕೆಟ್ಟ ಕೆಲಸಗಳು ಚದುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನನ್ನು ಕಳವಳಪಡಿಸುವುದಕ್ಕಾಗಿ ನನ್ನ ಜೀವಿತದೊಳಗೆ ತಳ್ಳಲ್ಪಟ್ಟ ಮಾಂತ್ರಿಕದ ಎಂತಹ ಬಾಣಗಳನ್ನು ನಾನು ಮುರಿದು ಹಾಕುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ. ನನ್ನ ಕುಟುಂಬ ಜೀವಿತದೊಳಗೆ ಬಲವಾದ ಸೈತಾನನ ಮನುಷ್ಯನಿಂದ ನುಗ್ಗಲ್ಪಟ್ಟ ಸೈತಾನನ ಕಾರ್ಯಕ್ರಮಗಳು ಚದುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ.
ನನ್ನ ಜೀವಿತದೊಳಗೆ ಸೈತಾನನಿಂದ ತೀರ್ಮಾನಿಸಲ್ಪಟ್ಟು ಕಳುಹಿಸಲ್ಪಟ್ಟ ಎಂತಹ ಕೆಟ್ಟ ಬಾಣಗಳನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸುಟ್ಟು ಹಾಕುತ್ತೇನೆ. ನನ್ನ ಜೀವಿತದಲ್ಲಿ ಭಯಂಕರವಾಗಿ ಜೀವಿಸುತ್ತಿರುವ ಸೈತಾನನ ಪ್ರಸಿದ್ಧವಾಗಿ ಕಾಣಿಸಿಕೊಂಡ ಎಲ್ಲ ಕ್ರಿಯೆಗಳನ್ನು ನಾನು ಜೀವದೊಟ್ಟಿಗೆ ಸಮಾಧಿ ಮಾಡುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ. 5ನೇ ತಮಿಳು ಪ್ರಾರ್ಥನಾ ಅಂಶಗಳು. மாந்திரீக நிகழ்ச்சிகள் யுத்த தந்திரங்களை சிதறடிப்பது. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என் வாழ்க்கையை முடிக்க உள்ள எந்த மாந்திரீக சதிசூழ்ச்சி சிதறடிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய மரணத்திற்காக உருவாக்கப்பட்ட ஒவ்வொரு மாந்திரீக மேடையே உடைந்து போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னை கீழே தள்ளும்படி நியமிக்கப்பட்ட ஒவ்வொரு சூனியக்காரன் சூனியக்காரியின் ஒவ்வொரு உழைப்பினால் சிதறடிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய இலக்குக்கு எதிராக கிரியை செய்யும் எந்த மேடையை பகுதி பகுதியாக நான் உடைக்கிறேன். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய வாழ்க்கை என்னுடைய குடும்பத்திற்கு எதிராக கிரியை செய்யும் சாத்தானுடைய ஒவ்வொரு கருவியும் ஒவ்வொரு செயலும் சிதறடிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய குடும்பத்திற்கு எதிரான சூனியக்காரர்கள் சூனியக்காரிகளின் தீய வேலைகள் சிதறடிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே குழப்பத்திற்காக என்னுடைய வாழ்க்கைக்குள் தூண்டப்பட்ட மாந்திரீகத்தின் எந்த அம்புகளுக்கு எதிரான விளைவை ஏற்படுத்துவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய குடும்பத்திலுள்ள பலத்த மனிதனால் ஒழுங்குபடுத்தப்பட்டுள்ள சாத்தான்களுடைய நிகழ்ச்சிகள் சிதறடிக்கப்படுவதாக. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய வாழ்க்கையை ஒழுங்கீனமாக சாத்தானால் திட்டமிட்டப்பட்ட எந்த அம்புகளையும் நான் சுட்டரித்து திருப்புகிறேன். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய வாழ்க்கையில் பயங்கரமாக ஜீவிக்கிற எந்த தீய பிரசித்தி பெற்ற தோற்றத்தையும் நான் உயிரோடே புதைக்கிறேன். 6ನೇ ಪ್ರಾರ್ಥನಾ ಅಂಶದಲ್ಲಿ ದರಿದ್ರ ಮಾಂತ್ರಿಕಗಳನ್ನು ಕೊಲೆ ಮಾಡುವುದು. ನನ್ನ ಜೀವಿತದಲ್ಲಿ ನನಗೆ ಸಂಬಂಧಪಟ್ಟವುಗಳನ್ನು ಸೆರೆ ಹಿಡಿದು ಅಡಗಿಸಿಟ್ಟಿರುವ ಪ್ರತಿಯೊಂದು ದರಿದ್ರ ಸೆರೆಯು ಒಡೆಯಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ಮೂಲಪಿತೃಗಳ ಮನೆಯ ಶಕ್ತಿಯಿಂದ ನನ್ನ ಜೀವಿತದೊಳಗೆ ಐಕ್ಯಗೊಂಡಿರುವ ಪ್ರತಿಯೊಂದು ದರಿದ್ರ ಆತ್ಮವೇ ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ಜೀವಿತದಲ್ಲಿ ದರಿದ್ರದ ರೀತಿಯಲ್ಲಿರುವ ಯಾವುದು ಅಡಗಿಕೊಂಡಿದ್ದರೂ ಅದು ಸತ್ತು ನಿರ್ನಾಮವಾಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತ ಮೆಸ್ಸಿಯ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತದಲ್ಲಿ ದರಿದ್ರವನ್ನು ನುಗ್ಗಿಸುವುದಕ್ಕೆ ಯತ್ನಿಸುವಂತ ಶೂನ್ಯಕಾರರ ಶೂನ್ಯಕಾರಿಗಳ ಎಂಥ ಕ್ರಿಯೆಗಳು ಚದುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ನನ್ನ ಜೀವಿತದಲ್ಲಿ ಸೈತಾನನಿಂದ ತೀರ್ಮಾನಿಸಲ್ಪಡುವ ಪ್ರತಿಯೊಂದು ಕೊರತೆಗಳು ಸತ್ತು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತಕ್ಕೂ ನನ್ನ ಕುಟುಂಬಕ್ಕೂ ವಿರೋಧವಾಗಿ ಕೆಲಸ ಮಾಡುವಂಥ ಎಂಥ ದರಿದ್ರ ಸಮಸ್ಯೆಗಳನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕೊಲೆ ಮಾಡುತ್ತೇನೆ. ನನ್ನ ಜೀವಿತದೊಳಗೆ ಎಣೆದುಕೊಂಡಿರುವ ಐಕ್ಯವಾಗಿರುವ ದರಿದ್ರ ಆತ್ಮವೇ ನೀ ಸತ್ತು ಹೋಗುವಂತೆ ನನ್ನ ದೇವರಾತ್ಮನ ಅಭಿಷೇಕದಿಂದ ನಾನು ಕಟ್ಟಳೆ ಕೊಡುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಿಂದ ನನ್ನ ಆರ್ಥಿಕ ಜೀವಿತದಲ್ಲಿ ಸತ್ತು ಹೋಗಿರುವಂತಹ ಎಂಥ ಭಾಗಗಳಲ್ಲೂ ದೇವರಾತ್ಮನ ಅಗ್ನಿ ಒತ್ತಿ ಉರಿಯಲಿ. ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡುವ ಮಾಂತ್ರಿಕ ದರಿದ್ರವೇ ನಾನು ನಿನಗೆ ಸಂಬಂಧಪಟ್ಟ ವ್ಯಕ್ತಿಯಲ್ಲ, ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತ ಮೆಸ್ಸಿಯ ನಾಮದಲ್ಲಿ. ನನ್ನ ಪರಲೋಕ ತಂದೆಯೇ, ನೀನೆದ್ದು ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡುವ ಎಂಥ ಮಾಂತ್ರಿಕ ದರಿದ್ರಗಳನ್ನು ಕೊಲೆ ಮಾಡು ನನ್ನ ದೇವರಾಗಿರುವ ಯೇಸು ಕ್ರಿಸ್ತ ಮೆಸ್ಸಿಯ ನಾಮದಲ್ಲಿ. ಆಮೇನ್. 6ನೇ ತಮಿಳು ಪ್ರಾರ್ಥನಾ ಅಂಶಗಳು. ದರಿದ್ರ மாந்திரீகத்தை கொலை செய்வது. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே எனக்குரியவைகளை சிறையில் அடைத்திருக்கும் ஒவ்வொரு தரித்திர சிறையை உடைக்கிறேன். என் ஆண்டவராகிய யெஷுவா கிறிஸ்துவின் உயிர்த்தெழுந்த வல்லமையின் நாமத்தினாலே என் தகப்பனுடைய வீட்டின் வல்லமையினால் என்னுடைய இலக்குடன் இணைக்கப்பட்டுள்ள ஒவ்வொரு தரித்திர ஆவியே செத்துப்போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய வாழ்க்கையில் தரித்திர போலிருக்கும் எது இருந்தாலும் செத்துப்போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என் வாழ்க்கைக்குள் தரித்திரத்தை இழக்கிற சூன்யக்காரன் சூன்யக்காரியுடைய எந்த சொத்தே சிதறிப்போ.
என் ஆண்டவராகிய யேசுவா கிறிஸ்தமிஸ்ய நாமத்தினாலே என்னுடைய இலக்கில் திட்டமிட்டப்பட்டுள்ள மற்ற குறையே செத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே என்னுடைய இலக்கு குடும்பத்திற்கு எதிராக வேலை செய்யும் எந்த தரித்திர சுழலையும் நான் கொலை செய்கிறேன். என் ஆண்டவராகிய யேசுவா கிறிஸ்தமிஸ்ய நாமத்தினாலே என் வாழ்க்கையுடன் இணைந்துள்ள தரித்திர ஆவியே நீ செத்து போகும்படி பரிசுத்த ஆவியானருடைய அபிஷேகத்தினால் நான் உனக்கு கட்டளை கொடுக்கிறேன். என் ஆண்டவராகிய யேசுவா கிறிஸ்தமிஸ்ய நாமத்தினாலே என் ஆண்டவராகிய யேசுவா கிறிஸ்துவின் உயிர்த்தெழுத வல்லமையினால் என் பொருளாதார வாழ்க்கையில் மரித்து போன எந்த பகுதிகளும் தெய்வீக அக்னி பற்றி எறிவதாக. என் ஆண்டவராகிய யேசுவா கிறிஸ்தமிஸ்ய நாமத்தினாலே மாந்திரீக தரித்திரமே நான் உன்னுடைய நபரல்லா சத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே என் தேவனே எழுந்திரும். என் வாழ்க்கையில் கிரியை செய்யும் எந்த மாந்திரீக தரித்திரத்தையும் ಕೊಲೆ செய்யும். ಏಳನೆಯ ಪ್ರಾರ್ಥನಾ ಅಂಶ, ನಮ್ಮ ಜೀವಿತಗಳಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳ ಹಿಂದೆ ಇದ್ದುಕೊಂಡು ಕ್ರಿಯೆ ಮಾಡುವಂಥ ದುರ್ಮಾರ್ಗ ಆತ್ಮಗಳನ್ನು ಕೊಲೆ ಮಾಡುವುದು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿ ರೋಗಗಳಿಗೂ ವ್ಯಾಧಿಗಳಿಗೂ ಸಮಸ್ಯೆಗಳಿಗೂ ವೇದನೆಗಳಿಗೂ ಹಿಂಭಾಗವಿದ್ದುಕೊಂಡು ಕ್ರಿಯೆ ಮಾಡುವಂಥ ಪ್ರಸಿದ್ಧಿ ಪೆಟ್ಟ ಸೈತಾನಿನ ಕ್ರಿಯೆಗಳೇ ಸತ್ತು ಹೋಗು. ನಮ್ಮ ಕುಟುಂಬ ಜೀವಿತದ ಮದುವೆ ಸಮಸ್ಯೆಗಳ ಹಿಂಭಾಗದಲ್ಲಿ ನಿಂತುಕೊಂಡು ಕ್ರಿಯೆ ಮಾಡುವ ಸಮುದ್ರ ತೀರ ಆತ್ಮವೇ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಮರಣವನ್ನು ಗುರಿಯಾಗಿಸಿಕೊಂಡು ಕ್ರಿಯೆ ಮಾಡುವ ಪ್ರತಿಯೊಂದು ಅಳಿವಿನ ಪ್ರತಿನಿಧಿಯೇ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ಪುನರುತ್ಥಾನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಅಡಗಿಕೊಂಡು ಎಮ್ಮರವಾಗಿ ಬೆಳೆದಿರುವಂತಹ ಕೆಟ್ಟ ಮರವೇ ನೀನು ಬೇರು ಸಮೇತ ಕೀಳಲ್ಪಟ್ಟು ಒಣಗಿ ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ನನಗಾಗಿ ಸುರಿಸಿದ ಅಮೂಲ್ಯ ರಕ್ತದಲ್ಲಿರುವ ಶಕ್ತಿಯಿಂದ ನನ್ನ ಜೀವಿತದ ಪ್ರತಿಯೊಂದು ಸೋಲಿಗೂ ಹಿಂಭಾಗದಲ್ಲಿದ್ದುಕೊಂಡು ಕ್ರಿಯೆ ಮಾಡುವ ಕೆಟ್ಟ ಶಕ್ತಿಗಳನ್ನು ನಾನು ಅಂತ್ಯ ಮಾಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಕುಟುಂಬ ಜೀವಿತದ ದುರದೃಷ್ಟಗಳಿಗೆ ಹಿಂಭಾಗ ಇದ್ದುಕೊಂಡು ಕ್ರಿಯೆ ಮಾಡುವಂತ ಪ್ರತಿಯೊಂದು ಕುಟುಂಬ ಬಲವಾದ ಮನುಷ್ಯನೇ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಕುಟುಂಬ ಜೀವಿತವನ್ನು ಕಠಿಣವಾಗಿಸುವುದಕ್ಕಾಗಿ ನೇಮಿಸಲ್ಪಟ್ಟ ಯಾವ ಸೈತಾನನ ಕೆಲಸಗಾರರು ಯಾರಾಗಿದ್ದರೂ ಸತ್ತು ಹೋಗುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನನ್ನ ಜೀವಿತವನ್ನು ನಾಶಪಡಿಸುವುದಕ್ಕಾಗಿ ನನ್ನ ಹಿಂಬಾಲಿಸಿ ಬರುವಂತಹ ಪರೋಹನ ಆತ್ಮವೇ ಮುಳುಗಿ ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತವನ್ನು ಹಾಳು ಮಾಡುವುದಕ್ಕೆ ಯತ್ನಿಸುವಂತಹ ಎಂತಹ ಗೋಲ್ಯಾತನ ತಲೆಯನ್ನು ನಾನು ಕಡಿದು ಪಾತಾಳತಿನ ಆಳದಲ್ಲಿ ತೂದಿ ಎಸೆದು ಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೂ ನನ್ನ ಕೆಲಸಕ್ಕೂ ವಿರೋಧವಾಗಿ ಸರ್ಪಗಳನ್ನು ಕಳುಹಿಸುವ ಎಂಥ ಇಜೇಬೆಲಳ ಆತ್ಮವೇ ಕೆಳಗೆ ಬಿದ್ದು ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ. ஏழனைய தமிழின பிரார்த்தனா அம்சಗಳು. உங்கள் வாழ்க்கையிலுள்ள பிரச்சனைகளுக்கு பின்பாக உள்ள துர்மார்க ஆவிகளை கொலை செய்வது. என் ஆண்டவராகிய யேசுவா கிறிஸ்தமிஸ்ய நாமத்தினாலே என் வாழ்க்கையில் வியாதிகளுக்கு பின்பாக உள்ள எந்த தீய பிரசித்தி பெற்ற தோற்றமே செத்துப்போ. என் ஆண்டவராகிய இயேசு கிறிஸ்துவின் நாமத்தினாலே என் திருமண பிரச்சனைகளுக்கு பின்பாக உள்ள எந்த கடற்கரை ஆவியே செத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே எனக்கும் என் குடும்பத்திற்கும் மரணத்தை குறித்திடுக்கிற ஒவ்வொரு அழிவின் பிரதிநிதியே செத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே என் இலக்கில் அமர்ந்துள்ள தீய மரமே தலை கீழாவதாக. என் ஆண்டவராகிய யேசுவா கிறிஸ்தமிஸ்ய நாமத்தினாலே என் ஆண்டவராகிய யேசுவா கிறிஸ்துவின் இரத்தத்திலுள்ள வல்லமையினால் என் வாழ்க்கையில் உள்ள தோல்விகளுக்கு பின்பாக உள்ள தீய வல்லமையை நான் உனக்கு முடிவடை செய்கிறேன். என் ஆண்டவராகிய யேசுவா கிறிஸ்தமிஸ்ய நாமத்தினாலே என்னுடைய குடும்பத்தின் துர்ஷிட்டத்திற்கு பின்பாக உள்ள ஒவ்வொரு குடும்ப பலத்த மனிதனே செத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினால் என் குடும்பத்தின் வாழ்க்கையை கடினமாகுவதற்காக நியமிக்கப்பட்டுள்ள வேலை வாங்குப்பவர் எவராலும் செத்துப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே என்னை அழிப்பதற்காக தொடர்ந்து வரும் பாரோவினாவியே முழுகிப்போ. என் ஆண்டவராகிய யேசுவா கிறிஸ்தமிஸ்ய நாமத்தினாலே என் வாழ்க்கையை ஒடுக்க பொறுப்பில் இருக்கும் எந்த கோலியாத்தின் தலையை நான் வெட்டி தூக்கி எறிகிறேன். என் ஆண்டவராகிய யேசுவா கிறிஸ்தமிஸ்ய நாமத்தினாலே என் தொழிலுக்கு வேலைக்கு எதிராக சாபங்களை உச்சரிக்கும் எந்த கோಲಿಯಾತಿನ ಆವಿಯೇ ಸೆತ್ತುಪೋ. ಎಂಟನೆಯ ಪ್ರಾರ್ಥನಾ ಅಂಶಗಳು, ತೆರೆದ ಆಕಾಶಗಳು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೆ ಸಂಬಂಧಪಟ್ಟ
ಆಕಾಶದಿಂದ ಮಳೆ ಸುರಿಯುವ ರೀತಿಯಲ್ಲಿ ದೈವಿಕ ಆಶೀರ್ವಾದಗಳು ನನ್ನ ಜೀವಿತದ ಮೇಲೆ ಸುರಿಸಲ್ಪಡಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ಪುನರುತ್ಥಾನ ಶಕ್ತಿಯಿಂದ. 8ನೇ ಪ್ರಾರ್ಥನಾ ಅಂಶ, ತೆರೆದ வானங்கள். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய செழிப்பின் வானங்களே இப்பொழுதே தெரே. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என்னுடைய வானங்களுக்கு மேலாக உள்ள எந்த மேகமே தேவ அக்னினால் உருகிப்போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என் தேவனே எழுந்து எனக்கு மேலாக வானங்களை கிழித்து அது திறக்கப்பட உதவும். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே வானத்தில் என்னுடைய ஆசீர்வாதங்களுக்கு எதிராக குறுக்கிடும் எந்த மாந்திரீகமே இப்பொழுதே ஒளிந்து போ. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே புதுமையான அற்புதங்களின் என்னுடைய வானங்களே இப்பொழுதே தெரே. என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே என் தேவனே என்னுடைய பிதாவே என் வாழ்க்கையில் உடனடியாக அற்புதங்களுக்குள் கிரியை செய்யும். என் ஆண்டவர் யெஷுவா கிறிஸ்துவின் உயிர்த்தெழுத வல்லமையின் நாமத்தினாலே சர்வ வல்லமையுள்ள தேவனே என் இலக்குக்கு மேலாக உள்ள வானங்கள் இப்பொழுதே திறக்கப்படட்டும். என் ஆண்டவராகிய யெஷுவா கிறிஸ்து மெஸ்ஸிய நாமத்தினாலே செழிப்பின் வல்லமையே வானத்திலிருந்து என்னிடத்தை ஸ்தாபி. என் ஆண்டவராகிய யெஷுவா கிறிஸ்துவின் திரு ரத்தத்திலுள்ள வல்லமையினால் என்னுடைய வானங்கள் அடைப்பட்டிருக்க கிரியை செய்யும் எந்த துர்மார்க்க ஆவியே செத்துப்போ. என் ஆண்டவர் யெஷுவா கிறிஸ்து மெஸ்ஸிய நாமத்தினாலே வானத்திலிருந்து மழை பெய்வது போன்ற ஆசீர்வாதங்கள் என்னுடைய இலக்குக்கு மேலாக வீழும். 9ನೇ ಪ್ರಾರ್ಥನಾ ಅಂಶ, ದೈವಿಕ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವುದು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮೇಲೆ ಅವಿತುಕೊಂಡಿರುವ ನನಗೆ ಸ್ವಂತವಾದ ಆಶೀರ್ವಾದಗಳನ್ನು ನಾನು ನನ್ನ ಜೀವಿತಕ್ಕೆ ಬರುವಂತೆ ಆಹ್ವಾನಿಸುತ್ತೇನೆ. ನನ್ನ ಜೀವಿತಕ್ಕೆ ಸಂಬಂಧಪಟ್ಟ ಅಸಾಧಾರಣವಾದ ಅದ್ಭುತಗಳು ಈಗಲೇ ನನ್ನ ಜೀವಿತದೊಳಗೆ ಬರುವಂತೆ ನಾನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ನನ್ನ ಪರಲೋಕ ತಂದೆಯಾದ ಸರ್ವಶಕ್ತನಾದ ದೇವರ ಸಿಂಹಾಸನದಿಂದ ನನ್ನ ಜೀವಿತ, ನನ್ನ ಕುಟುಂಬದೊಳಗೆ ದೇವರ ಆಶೀರ್ವಾದಗಳು ಬರುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ನನ್ನ ಪರಲೋಕ ತಂದೆಯೇ, ನಿಮ್ಮ ದೇವದೂತರುಗಳು ವಿಶೇಷವಾದ ಆಶೀರ್ವಾದಗಳನ್ನು ನನ್ನ ಜೀವಿತದೊಳಗೆ ಈಗಲೇ ತೆಗೆದುಕೊಂಡು ಬರುವಂತೆ ಆಹ್ವಾನಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೂ ಕುಟುಂಬಕ್ಕೂ ಸಂಬಂಧಪಟ್ಟ ದೈವಿಕ ಆಶೀರ್ವಾದಗಳು ಎಲಿಯಾವಿನ ರೀತಿಯಲ್ಲಿ ಬರುವಂತೆ ನಾನು ಆಹ್ವಾನಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರೇ, ಈಗಲೇ ನನ್ನ ಜೀವಿತದೊಳಗೆ ಆಶೀರ್ವಾದಗಳು ಬರುವಂತೆ ಆಜ್ಞಾಪಿಸಿರಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೆ ವಿರೋಧವಾಗಿ ಸೈತಾನನು ಕೊಟ್ಟಿರುವಂಥ ಎಂತಹ ಸೋಲಿನ ಪಾತ್ರೆಯನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ರದ್ದು ಮಾಡುತ್ತೇನೆ. ನನ್ನ ಪರಲೋಕ ತಂದೆಯೇ, ದೈವಿಕ ಆಶೀರ್ವಾದಗಳು ಉತ್ಪತ್ತಿಯಾಗುವ ಸ್ಥಾನದೊಟ್ಟಿಗೆ ನನ್ನ ಜೀವಿತವನ್ನು ಐಕ್ಯಪಡಿಸಿರಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪರಲೋಕ ತಂದೆಯೇ, ನಿಮ್ಮ ಅದ್ಭುತಗಳು, ನಿಮ್ಮ ಆಶೀರ್ವಾದಗಳು ವಾರದ 7 ದಿನಗಳು, ದಿನದ 24 ಗಂಟೆಯೂ ಎಲ್ಲ ಸಮಯಗಳಲ್ಲೂ ದೊರಕುವಂತೆ ನನಗೆ ಮಾರ್ಗವನ್ನು ತೆರೆದುಕೊಡಿರಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೆ ಮರೆಯಾಗಿರುವಂಥ ನನ್ನ ಆಶೀರ್ವಾದಗಳು ಈಗಲೇ ನನ್ನ ಜೀವಿತದೊಳಗೆ ತೆರೆಯಲ್ಪಡುವಂತೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. 10ನೇ ಪ್ರಾರ್ಥನಾ ಅಂಶಗಳು, ನಮಗೆ ಸ್ವಂತವಾದವುಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಂತ ಮಾಡಿಕೊಳ್ಳುವುದು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸಿಯೋನ್ ಬೆಟ್ಟಕ್ಕೆ ನಾನು ಬರುತ್ತೇನೆ. ನನಗೆ ಸ್ವಂತವಾದವುಗಳನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವತಂತ್ರಿಸಿಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮರೆಯಾಗಿಟ್ಟಿರುವ ನನಗೆ ಸ್ವಂತವಾದವುಗಳನ್ನು ಈಗಲೇ ಹೊರಗೆ ಬರುವಂತೆ ಆಜ್ಞಾಪಿಸುತ್ತೇನೆ. ನನಗೆ ಸ್ವಂತವಾದವುಗಳನ್ನು ನುಂಗಿದ ಎಂಥ ಸರ್ಪದ ಶಕ್ತಿಯೇ ಅವುಗಳನ್ನು ಈಗಲೇ ವಾಂತಿ ಮಾಡಿ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ವಂತವಾದವುಗಳನ್ನು ನುಂಗಿ ಹಾಕಿದ ಸೈತಾನಿನ ಹೊಟ್ಟೆಯೊಳಗಿಂದ ಅವುಗಳನ್ನು ನಾನು ಈಚೆಗೆ ತರಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ವಂತವಾದ ಆಶೀರ್ವಾದಗಳನ್ನು ಸೆರೆಯಾಗಿಟ್ಟಿರುವ ಎಂಥ ಮಾಂತ್ರಿಕ ಮಣ್ಣಿನ ಕುಡಿಕೆಯೇ ಒಡೆದು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ವಂತವಾದವುಗಳನ್ನು ನಾನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ನನ್ನ ಎದುರಾಳಿಗಳಿಗೂ ಮೇಲಾಗಿ ನಾನು ಎದ್ದು ಮುನ್ನುಗ್ಗುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರ ದೈವಿಕ ಸಂಬಂಧಪಟ್ಟ ಆಶೀರ್ವಾದಗಳು ನನ್ನ ಜೀವಿತದಲ್ಲಿ ಸ್ಥಾಪಿಸಲ್ಪಡಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ವಂತವಾದ ಆಶೀರ್ವಾದಗಳನ್ನು ನಾನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ನನ್ನ ಎಲ್ಲ ವಿರೋಧಗಳನ್ನು ದಾಟಿ ನಾನು ಮುಂದೆ ನುಗ್ಗಿ ನಡೆಯುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ
ನನ್ನ ಸ್ವಂತವಾದವುಗಳನ್ನು ನಾನು ಹೊಂದಿಕೊಳ್ಳುವುದಕ್ಕೆ ಎದುರಾಗಿ ಕ್ರಿಯೆ ಮಾಡುತ್ತಿರುವ ರಾತ್ರಿಯ ದುರ್ಮಾರ್ಗ ಆತ್ಮವೇ ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತುವಿನ ಪುನರುತ್ಥಾನ ನಾಮದಲ್ಲಿ ಸೈತಾನನು ಇಚ್ಛಿಸುತ್ತಾನೋ ಇಲ್ಲವೋ ನಾನು ನನಗೆ ಸಂಬಂಧಪಟ್ಟ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. 9ನೇ ತಮಿಳು ಪ್ರಾರ್ಥನಾ ಅಂಶಗಳು. தெய்வீக ஆசீர்வாதங்களுக்கான ஜெபம். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே வானத்திலிருந்து எனக்கு உரிமையான ஆசீர்வாதங்களை நான் கீழே அழைக்கிறேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என்னுடைய அசாதாரணமான அற்புதங்கள் இப்பொழுதே இறங்கி வருவதாக. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே சர்வ வல்லமையுள்ள தேவனுடைய சிங்காசனத்திலிருந்து என்னுடைய வாழ்க்கை குடும்பத்திற்குள் வர நான் அழைக்கிறேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் தேவனே உம்முடைய தூதர்கள் விசேஷமான ஆசீர்வாதங்களை இப்பொழுதே எனக்கு கொண்டு வரட்டும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் வாழ்க்கைக்கு குடும்பத்திற்கு உரிய ஆசீர்வாதங்கள் எலியாவின் முறையின்படி வரும்படி நான் அழைக்கிறேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் தேவனே இப்பொழுதே என்னுடைய வாழ்க்கைக்குள் ஆசீர்வாதங்களை திட்டமிடுவீராக. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் தேவனே என்னுடைய இலக்குக்கு எதிராக சாத்தான் கொடுத்த தோல்வியின் எந்த பாத்திரத்தையும் ரத்து செய்யும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் தேவனே தெய்வீக ஆசீர்வாதங்களின் உற்பத்தி ஸ்தானத்துடன் என் வாழ்க்கையை இணைந்துவிடும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே என் தேவனே உம்முடைய அற்புதம் வாரத்தின் 7 நாட்களும் 24 ಗಂಟೆ மணி நேரம் கிடைக்க எனக்கு ஒளி கொடும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே மறைந்திருக்கிற என்ன ஆசீர்வாதங்கள் இப்பொழுதே தெரிவதாக. 10ನೇ ತಮಿಳು ಪ್ರಾರ್ಥನಾ ಅಂಶಗಳು. உங்களுக்கு உரிமையானவைகளே உரிமையாக்கிக் கொள்வது. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே சியோன் மலைக்கு நான் வந்திருக்கிறேன். என்னுடையவைகளை நான் பெற்றுக்கொள்வேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே ஒளிந்திருக்கிற என்னுடையவைகள் இப்பொழுதே வெளியே வருவதாக. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்கு உரிமையானவைகளை விழுங்கின எந்த வல்லமையே அவைகளை இப்பொழுதே வாந்தி பண்ணி செத்துப்போ. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்கு உரிமையானவைகளை விழுங்கின சாத்தானுடைய வயிற்றிலிருந்து அவைகளை நான் வெளியே ஏற்றுகிறேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்கு உரிமையானவைகளை சிறைப்படுத்தி வைத்திருக்கும் எந்த மாந்திரீக பாணியே உடைந்து போ. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்குரியவைகளை பெற்றுக்கொள்ள என்னுடைய எதிராளிகளுக்கு மேலாக நான் எழும்புவேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே தேவனுடைய தெய்வீகத்துக்குரியவைகளே என் இருப்பிடத்தை ஸ்தாபிக்கட்டும். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்கு உரிமையானவைகளே உரிமையாக்கிக் கொள்வதற்கு என் எல்லா எதிர்ப்புகள் தாண்டி நான் முன்னேறி செல்வேன். என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே எனக்குரியவைகளை பெற்றுக்கொள்வதற்கு எதிராக கிரியை செய்யும் இருளின் துர்மார்க்க ஆவிகளை செத்துப்போ. என் ஆண்டவராகிய யேசுவா கிறிஸ்து மெஸ்ஸிய நாமத்தினாலே சாத்தான் விரும்புகிறானோ இல்லையோ நான் எனக்குரியவைகளை பெற்றுக்கொள்வேன். ஆமேன்.